ಬನ್ನಿ ಇವತ್ತು ಬೇಸನ್ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡು. ತುಂಬಾ ರುಚಿಯಾಗಿ ಸುಲಭವಾಗಿ ಬೇಗ ರೆಡಿ ಆಗತ್ತೆ. ಇದಕ್ಕೆ 3 ಇಂಗ್ರೀಡಿಯೆಂಟ್ ಬೇಕು ಮೇನ್ ಆಗಿ: ತುಪ್ಪ, ಕಡಲೆ ಹಿಟ್ಟು, ಸಕ್ಕರೆ ಪುಡಿ. ಸಕ್ಕರೆ ಪುಡಿ ರೆಡಿಮೇಡು ತಗೋಬಹುದು ನೀವು, ಬೇಡ ಅಂದ್ರೆ ಮಿಕ್ಸಿ ಜಾರಲ್ಲಿ ಸಕ್ಕರೆ ಹಾಕಿ ಪೌಡರ್ ಮಾಡ್ಕೊಳ್ಳಿ. 1 ಗ್ಲಾಸು ತುಪ್ಪ ಬೇಕಾಗುತ್ತೆ. ಮೊದಲು ಬಾಣಲೆಗೆ ಅರ್ಧ ಗ್ಲಾಸ್ ತುಪ್ಪ ಹಾಕೊಳ್ಳಿ. ತುಪ್ಪ ಕಾದ್ಮೇಲೆ ಎತ್ತಿಟ್ಕೊಂಡಿರಂತ 3 ಗ್ಲಾಸು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಕಡಲೆ ಹಿಟ್ಟು 3 ಗ್ಲಾಸ್ ಹಾಕಿದ ತಕ್ಷಣ ಅರ್ಧ ಗ್ಲಾಸ್ ತುಪ್ಪ ಹಾಕಿರ್ತೀವಲ್ಲ, ಅದರಲ್ಲಿ ಫಸ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಆಗುತ್ತೆ. ಯಾಕಂದರೆ ಇಮಿಡಿಯೇಟಾಗಿ ಕಡಲೆ ಹಿಟ್ಟು ಹಾಕಿದ್ರೆ ಡೈರೆಕ್ಟಾಗಿ ಬಾಣಲೆಗೆ ಕಚ್ಕೊಳ್ಳುತ್ತೆ ಅಂತ ಮೊದಲು ಅರ್ಧ ಗ್ಲಾಸ್ ತುಪ್ಪ ಹಾಕ್ತೀನಿ. ಆಮೇಲೆ ಮಿಕ್ಕಿದ ಅರ್ಧ ಗ್ಲಾಸ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತೀವಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ತಿರುವುದೇ ಇಂಪಾರ್ಟೆಂಟ್ ಕೆಲಸ. ಟೋಟಲ್ 1 ಗ್ಲಾಸ್ ತುಪ್ಪ ಬಳಸಿದ್ದೀನಿ 3 ಗ್ಲಾಸ್ ಕಡಲೆ ಹಿಟ್ಟಿಗೆ. ತಿರುತ್ತಾನೇ ಬನ್ನಿ. ಎಲ್ಲಿವರೆಗೂ ತಿರುಗಬೇಕು ಅಂದರೆ ಒಳ್ಳೆ ಘಮ ಬರುತ್ತೆ ಆ ತುಪ್ಪದ ಜೊತೆ ಕಡಲೆ ಹಿಟ್ಟು ಬೆಂದಾಗ, ಅಲ್ಲಿವರೆಗೂ ತಿರುಗಬೇಕು. ಮತ್ತು ಹೊಂಬಣ್ಣ ಬರುತ್ತೆ. ಮತ್ತು ಇನ್ನೂ ಫ್ಲೇವರ್ ಬರೋದಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. ಆಮೇಲೆ ಕುಂಬಳಕಾಯಿ ಬೀಜ ಬರುತ್ತಲ್ಲ ಅದನ್ನು ಸ್ವಲ್ಪ ಸೇರಿಸಿದ್ದೀನಿ. ಲಾಸ್ಟಲ್ಲಿ ಬಾದಾಮಿನೂ ಕೂಡ ಸೇರಿಸ್ತೀವಿ. ಇದೆಲ್ಲ ನಮ್ಮ ಚಾಯ್ಸ್ ಅಷ್ಟೇ. ಬಾದಾಮಿ, ಕುಂಬಳಕಾಯಿ ಬೀಜ ಹಾಕೋದು ಅದೆಲ್ಲ ನಮ್ಮ ಚಾಯ್ಸ್ಗೆ ಹಾಕೋಬೋದು, ಬೇಡ ಅಂದರೆ ಪ್ಲೇನ್ ಮಾಡ್ಕೋಬೋದು. ಏಲಕ್ಕಿ ಪುಡಿ ಅಂತೂ ಮಸ್ಟಾಗಿ ಹಾಕಬೇಕು, ಒಳ್ಳೆ ಘಮ ಬರುತ್ತೆ. ಫೈನಲಾಗಿ ಒಲೆ ಉರಿ ಆಫ್ ಮಾಡೋಕ್ಕೆ ಮುಂಚೆ ಎಲ್ಲಿವರೆಗೂ ತಿರುಗಬೇಕು ಅಂದರೆ ಸ್ವಲ್ಪ ನೀರು ಚುಮ್ಸ್ಕೊಳ್ಳಿ. ಆವಾಗ ಅದೊಂಥರ ನೊರಿಯಾಗಿ ಮೈಸೂರು ಪಾಕ್ ಬರುತ್ತಲ್ಲ ಗೂಡಾಗಿ, ಹಾಗೆ ನಮಗೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಒಂಥರ ಫೋಮಿ ಟೆಕ್ಸ್ಚರ್ ಬರುತ್ತೆ. ಆವಾಗ ಕಡಲೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತುಪ್ಪದಲ್ಲಿ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈಗ ಒಲೆ ಉರಿ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡಿ. ಕನಿಷ್ಠ ಪಕ್ಷ 4 ರಿಂದ 5 ಗಂಟೆ ತಣ್ಣಗಾಗಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಕೂಲ್ ಆದಮೇಲೇ ಸಕ್ಕರೆ ಪುಡಿನ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಿಸಿ ಇದ್ದಾಗ ಸಕ್ಕರೆ ಪುಡಿ ಸೇರಿಸ್ಬಿಟ್ರೆ ಪಾಯಸ ಥರ ಆಗೋಗುತ್ತೆ. ಫುಲ್ ಕೂಲ್ ಆಗಬೇಕದು ಕಡಲೆ ಹಿಟ್ಟು. ಆಮೇಲೆ ಸಕ್ಕರೆ ಪುಡಿ ಸೇರಿಸ್ಕೋಬೇಕು. ಇಲ್ಲಿ ಎಷ್ಟು ಸೇರಿಸ್ತಾ ಇದ್ದೀವಿ ನಾವು? 3 ಗ್ಲಾಸ್ ಕಡಲೆ ಹಿಟ್ಟಿಗೆ 2.25 ಗ್ಲಾಸ್ ಅಷ್ಟು ಸಕ್ಕರೆ ಪುಡಿ ಸೇರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ನೀವು ರೆಡಿಮೇಡ್ ಸಕ್ಕರೆ ಪುಡಿನೂ ಹಾಕೋಬೋದು, ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಸಕ್ಕರೆ ಪೌಡ್ರ್ ಮಾಡಿ ಕೂಡ ನೀವು ಸೇರಿಸ್ಕೋಬೋದು. ಆಮೇಲೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಬಾದಾಮಿನ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಇದೆಲ್ಲ ನಮ್ಮ ಚಾಯ್ಸ್ ಅಷ್ಟೇ. ಗೋಡಂಬಿ, ಬಾದಾಮಿ, ಪಿಸ್ತಾ, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಸೇರಿಸ್ಕೋಬೋದು, ಬೇಡ ಅಂದರೆ ಪ್ಲೇನಾಗಿ ಕೂಡ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟು ಗಟ್ಟಿ ಆಗುತ್ತೆ. ಒಳ್ಳೆ ಆಲ್ಮೋಸ್ಟ್ ಚಪಾತಿ ಹಿಟ್ಟು ಥರ ಗಟ್ಟಿ ಆಗುತ್ತೆ. ಈಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿ ರೆಡಿ ಮಾಡ್ಕೋಬೋದು. ತಣ್ಣಗಾದಮೇಲೆ, ಇನ್ನೂ ಕಂಪ್ಲೀಟ್ ತಣ್ಣಗೆ ಅಂದರೆ ಕೂಲ್ ಆದಮೇಲೆ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೋದು. ಖಂಡಿತ ಈ ವಿಡಿಯೋ ನೋಡಿದ ತಕ್ಷಣ ನೀವು ನೆನೆಸಿದ್ರೆ ಬೇಸನ್ ಲಾಡು ಮಾಡ್ಕೋಬೋದು. ಹಬ್ಬ ಹರಿದಿನಗಳಲ್ಲಿ ದೇವ್ರ ನೈವೇದ್ಯಕ್ಕೆ, ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ನೀವು ಸುಲಭವಾಗಿ ರೆಡಿ ಮಾಡ್ಬೋದು. ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.